ಮತ್ತೊಂದು ಬ್ಯಾಂಕ್ ಮುಳುಗಿದೆ. ಅದರಲ್ಲಿ ಹಣ ಇಟ್ಟ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ಸಾವಿರಾರು ಜನ ಬೀದಿ ಬಿದ್ದಿದ್ದಾರೆ. ಎಂದಿನಂತೆ ಸರ್ಕಾರ, ಮಡಿಲ ಮೀಡಿಯಾಗಳು ಏನೂ ಆಗೇ ಇಲ್ಲ ಅನ್ನುವಂತೆ ಆರಾಮಾಗಿವೆ. ಮುಂಬೈನ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಿರುವ ಬಹಳ ದೊಡ್ಡ ಹಗರಣ ಠೇವಣಿದಾರರಲ್ಲಿ ತಂದಿರುವ ಆತಂಕ ಎಂಥದ್ದು? ಈ ಪ್ರಕರಣ ಬಯಲಿಗೆ ತಂದಿರುವ ಬಿಲ್ಡರ್ಗಳು ಮತ್ತು ಬ್ಯಾಂಕ್ಗಳ ನಡುವಿನ ಅಪವಿತ್ರ ಸಂಬಂಧ ಎಂಥದ್ದು? ಗ್ರಾಹಕರ ಠೇವಣಿ ಸುರಕ್ಷತೆಗೆ ಆರ್ಬಿಐ ತೆಗೆದುಕೊಂಡಿರುವ ಕ್ರಮಗಳೇನು? ಕಳೆದ ವಾರ ಮುಂಬೈ ಮೂಲದ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕಿನ ಶಾಖೆಗಳ ಹೊರಗೆ ಠೇವಣಿದಾರರು ಸಾಲಾಗಿ ನಿಂತ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ವು. ಬ್ಯಾಂಕಿನ ಕಳಪೆ ಆರ್ಥಿಕ ಸ್ಥಿತಿಯ ಹಿನ್ನೆಲೆಯಲ್ಲಿ ಹೊಸ ವ್ಯವಹಾರ ನಡೆಸೋದು, ಹಣ ಹಿಂಪಡೆಯುವುದನ್ನು ಆರ್ಬಿಐ ಶುಕ್ರವಾರ ನಿರ್ಬಂಧಿಸಿತ್ತು. ಅಲ್ಲದೆ ನಿರ್ದೇಶಕರ ಮಂಡಳಿಯನ್ನ 1 ವರ್ಷದ ಅವಧಿಗೆ ರದ್ದುಗೊಳಿಸಿತ್ತು. ಇದಾದ ಬೆನ್ನಲ್ಲೇ 122 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದ್ದರಿಂದ ಠೇವಣಿದಾರರು ಕಂಗೆಟ್ಟಿದ್ರು. ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದೇವರ್ಷಿ ಘೋಷ್ ಮುಂಬೈನ ದಾದರ್ ಪೊಲೀಸ್ ಠಾಣೆಯಲ್ಲಿ ಹಣ ದುರುಪಯೋಗದ ಬಗ್ಗೆ ದೂರು ದಾಖಲಿಸಿದ್ರು. ಭಾನುವಾರ ಆರೋಪಿಗಳಾದ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಹಿತೇಶ್ ಮೆಹ್ತಾ ಮತ್ತು ಮುಂಬೈನ ಬಿಲ್ಡರ್ ಧರ್ಮೇಶ್ ಪೌನ್ ಅವರನ್ನ ಬಂಧಿಸಲಾಯಿತು. ಇಬ್ಬರನ್ನೂ ಕೋರ್ಟ್ ಫೆಬ್ರವರಿ 21ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಮುಂಬೈ ಪೊಲೀಸರ ಆರ್ಥಿಕ ಅಪರಾಧಗಳ ವಿಭಾಗ ಬಂಧಿಸಿದ ನಂತರ ಇಬ್ಬರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಈ ಪ್ರಕರಣ ಬಿಲ್ಡರ್ಗಳು ಮತ್ತು ಬ್ಯಾಂಕ್ಗಳ, ಅದರಲ್ಲೂ ಮಹಾರಾಷ್ಟ್ರದ ಸಹಕಾರಿ ಬ್ಯಾಂಕ್ಗಳ ನಡುವಿನ ಅಪವಿತ್ರ ಸಂಬಂಧದ ಮೇಲೆ ಮತ್ತೊಮ್ಮೆ ಬೆಳಕು ಚೆಲ್ಲಿದೆ. ಬ್ಯಾಂಕ್ನಿಂದ ದುರುಪಯೋಗ ಪಡಿಸಿಕೊಳ್ಳಲಾದ 122 ಕೋಟಿ ರೂಪಾಯಿಗಳಲ್ಲಿ ಸುಮಾರು 70 ಕೋಟಿ ಧರ್ಮೇಶ್ ಪೌನ್ಗೆ ಹೋಗಿದೆ ಅಂತ ಹೇಳಲಾಗಿದೆ. 5 ವರ್ಷಗಳಿಗೂ ಹೆಚ್ಚು ಕಾಲ ನಡೆದ ಈ ಹಗರಣ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕಿನ ಸಾವಿರಾರು ಠೇವಣಿದಾರರನ್ನ ದಿಗ್ಭ್ರಮೆಗೊಳಿಸಿದೆ. ಪ್ರಸ್ತುತ ಠೇವಣಿ ವಿಮಾ ಯೋಜನೆಯಡಿಯಲ್ಲಿ ಈ ಠೇವಣಿದಾರರು ಬ್ಯಾಂಕಿನಲ್ಲಿ ಹೊಂದಿರುವ ಉಳಿತಾಯ ಅಥವಾ ಸ್ಥಿರ ಠೇವಣಿಗಳನ್ನು ಲೆಕ್ಕಿಸದೆ 5 ಲಕ್ಷದವರೆಗೆ ಮಾತ್ರ ಪರಿಹಾರ ಒದಗಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಠೇವಣಿ ವಿಮಾ ಮಿತಿಯನ್ನ ಹೆಚ್ಚಿಸುವ ಬಗ್ಗೆ ಸರ್ಕಾರ ಪರಿಗಣಿಸುತ್ತಿದೆ ಅಂತ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜು ಹೇಳಿರುವುದಾಗಿ ವರದಿಯಾಗಿದೆ. ಹಣ ಹಿಂಪಡೆಯುವಿಕೆ ಮತ್ತು ಹೊಸ ಸಾಲಗಳನ್ನು ನೀಡೋದರ ಮೇಲೆ 6 ತಿಂಗಳ ನಿಷೇಧ ಹೇರಿದ ನಂತರ ಆ ಬ್ಯಾಂಕ್ ಗ್ರಾಹಕರು ಆತಂಕಗೊಂಡಿದ್ದಾರೆ. ಅಂದ್ರೆ ಅಲ್ಲಿ ಖಾತೆಯನ್ನ ಹೊಂದಿರೋರು 6 ತಿಂಗಳವರೆಗೆ ತಮ್ಮ ಹಣವನ್ನ ಹಿಂಪಡೆಯೋಕೆ ಸಾಧ್ಯ ಇಲ್ಲ ಮತ್ತು ಬ್ಯಾಂಕ್ ಹೊಸ ಸಾಲಗಳನ್ನು ನೀಡೋಕೂ ಸಾಧ್ಯ ಇಲ್ಲ. ಬ್ಯಾಂಕಿನ ಆರ್ಥಿಕ ಸ್ಥಿತಿಯ ಬಗ್ಗೆ ಪ್ರಶ್ನೆಗಳಿದ್ದು ಬ್ಯಾಂಕಿನ ಠೇವಣಿದಾರರನ್ನ ರಕ್ಷಿಸೋಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿ ಆರ್ಬಿಐ ಹೇಳಿರೋದು ವರದಿಯಾಗಿದೆ. ಒಟ್ಟಾರೆಯಾಗಿ 122 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಬ್ಯಾಂಕಿನ ಸೇಫ್ ಲಾಕರ್ನಿಂದ ಕಾಣೆಯಾಗಿದ್ದು ಗೊತ್ತಾಗಿದೆ. ಹಿತೇಶ್ ಮೆಹ್ತಾ ತನ್ನ ಸಹಚರರೊಂದಿಗೆ ಸೇರಿ ಸಂಚು ರೂಪಿಸಿ ಪ್ರಭಾದೇವಿ ಮತ್ತು ಗೋರೆಗಾಂವ್ ಬ್ಯಾಂಕಿನ ಕಚೇರಿಗಳ ತಿಜೋರಿಯಲ್ಲಿಟ್ಟಿದ್ದ ಹಣದಿಂದ 122 ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ತನಿಖೆಯ ವ್ಯಾಪ್ತಿಯನ್ನು ಪರಿಗಣಿಸಿ ಪ್ರಕರಣವನ್ನ ಆರ್ಥಿಕ ಅಪರಾಧ ವಿಭಾಗಕ್ಕೆ ವರ್ಗಾಯಿಸಲಾಗಿದ್ದು ಅದು ತನಿಖೆ ಪ್ರಾರಂಭಿಸಿದೆ ಅಂತ ವರದಿಗಳು ಹೇಳಿವೆ. ಆ ಸಹಕಾರಿ ಬ್ಯಾಂಕ್ನ ಹೆಚ್ಚಿನ 28 ಶಾಖೆಗಳು ಮುಂಬೈನಲ್ಲಿದ್ದು ನೆರೆಯ ಗುಜರಾತ್ನ ಸೂರತ್ನಲ್ಲಿ 2 ಮತ್ತು ಪುಣೆಯಲ್ಲಿ 1 ಶಾಖೆಯನ್ನ ಹೊಂದಿದೆ. ಈಗ ಕಳವಳ ಮೂಡಿರೋದು ಆ ಬ್ಯಾಂಕಿನ ಠೇವಣಿದಾರರ ವಿಚಾರದಲ್ಲಿ. ಬ್ಯಾಂಕಿನ ಮೇಲೆ ಆರ್ಬಿಐ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಿದ ನಂತರ ಠೇವಣಿದಾರರು 6 ತಿಂಗಳ ಕಾಲ ತಮ್ಮ ಹಣವನ್ನು ಹಿಂಪಡೆಯೋಕೆ ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ. ಗ್ರಾಹಕರು 5 ಲಕ್ಷ ರೂಪಾಯಿವರೆಗೆ ಕ್ಲೈಮ್ ಮಾಡಬಹುದು ಅಂತ ಹೇಳಲಾಗಿದೆ. ಠೇವಣಿದಾರರು ತಮ್ಮ ಕ್ಲೈಮ್ ಜೊತೆಗೆ ಗುರುತಿನ ಪುರಾವೆ ಮತ್ತು ವಿಮಾ ಮೊತ್ತವನ್ನ ಪಡೆಯೋಕೆ ಬಯಸುವ ಲಿಖಿತ ಘೋಷಣೆ ಸಲ್ಲಿಸಬೇಕು. ಕ್ಲೈಮ್ನಲ್ಲಿ ಮೊತ್ತವನ್ನ ಜಮೆ ಮಾಡಬೇಕಿರುವ ಪರ್ಯಾಯ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸಬೇಕು. ಆದ್ಯತೆ ನೀಡಿದ್ರೆ ಹಣವನ್ನ ಆಧಾರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬಹುದು. 2025ರ ಮಾರ್ಚ್ 30ರ ಒಳಗೆ ಬ್ಯಾಂಕ್ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ಗೆ ಕ್ಲೈಮ್ಗಳನ್ನು ಸಲ್ಲಿಸಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.